ಕಾಂಗ್ರೆಸ್ ಪಕ್ಷ ಬಹಳ ಮುಖ್ಯ, ಅದು ತಾಯಿ ಸಮಾನ. 140 ಜನ ಶಾಸಕರು ಇರಬೇಕಾದಾಗ ನಮ್ಮೆಲ್ಲರಿಗೂ ಯಾರು ಅಂತ ಹೇಳಿದ್ರೆ ಮಂತ್ರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ಪಕ್ಷ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ದಾರೆ, ರಾಹುಲ್ ಗಾಂಧಿ ಅವರು ಇದ್ದಾರೆ. ಅವ್ರ ಕೂತು ಎಲ್ಲದೂ ಕೂಡ ಇದು ಇತ್ಯರ್ಥ ಮಾಡಿ ಬಹಳಷ್ಟು ಶಾಸಕರು ದೆಹಲಿ ಕೂಡ ಹೋಗಿದ್ದಾರೆ. ಡಿ.ಕೆ. ಶಿವಕುಮಾರ್ನ ಮಂತ್ರಿ ಮಾಡಬೇಕು ಅಂತ ಮುಖ್ಯಮಂತ್ರಿ ಊಟ ಮಾಡಕ್ಕೂ ಹೋಗಿರ್ತಾರೆ. ಅವಾಗ ರಾಜಕಾರಣದಲ್ಲಿ ಈಗ ಗುಂಡಾಂಜನೇಯ ದೇವಸ್ಥಾನಕ್ಕೆ ಬಂದಿದ್ದೀವಿ, ಸನ್ನಿಧಿಗೆ ಹೋಗಿ ನೀವೆಲ್ಲ ಪ್ರಾರ್ಥನೆ ಮಾಡಿ. ಈಗ ನಾನು ಬರಬೇಕಾದಾಗ ಪಾವಗಡದಿಂದ ಅಲ್ಲಿ ಸಿನಿಮಾ ದೇವರು ಪೂಜೆ ಮಾಡ್ಕೊಂಡು ಬಂದು ದೇವ್ರ ಅಪ್ಪಣೆ ಆಗಿದೆ ಅಂತ ಹೇಳಿದರು. ಗುಂಡಾಂಜನೇಯ ಅಪ್ಪಣೆ ಆದರೆ ಈಗ ರಾಜ್ಯ ರಾಜಕೀಯದಲ್ಲಿ ಬಣಗಳ ಇದು ನಡೀತಾ ಇದೆ. ನಾಯಕತ್ವ ಬದಲಾವಣೆ ಏನಾದರೂ ಆಗುತ್ತಾ? ಬಣ ರಾಜಕೀಯ ನಡೀತಾ ಇದೆ ಅಂತ ಒಂದು ಹೇಳ್ತೀನಿ. ಇಲ್ಲಿ ಇದು ಕಾಂಗ್ರೆಸ್ ಪಕ್ಷ ಆಡಳಿತ ಮಾಡ್ತಾ ಇರ್ತಕ್ಕಂಥದ್ದು. 140 ಜನ ಶಾಸಕರು ಇರ್ತಕ್ಕಂಥದ್ದು. 140 ಜನ ಶಾಸಕರು ಇರಬೇಕಾದಾಗ ನಮ್ಮೆಲ್ಲರಿಗೂ ಯಾರು ಅಂತ ಹೇಳಿದ್ರೆ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಮಂತ್ರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷ ಭಾಳ ಮುಖ್ಯ, ಅದು ತಾಯಿ ಸಮಾನ. ಕಾಂಗ್ರೆಸ್ ಪಕ್ಷದಲ್ಲಿ ಅದನ್ನು ಮುನ್ನಡೆಸ್ತಾ ಇರ್ತಕ್ಕಂಥ ವರಿಷ್ಠರು ಇದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ದಾರೆ, ರಾಹುಲ್ ಗಾಂಧಿ ಅವರು ಇದ್ದಾರೆ. ಅವ್ರ ಕೂತು ಎಲ್ಲದೂ ಕೂಡ ಇದು ಇತ್ಯರ್ಥ ಮಾಡಿ ಅಧಿಕಾರ ಹಂಚಿಕೆ ಅಲ್ಲ, ಅಧಿಕಾರಿ ಹಂಚಿಕೆ ಆಗ್ತದೋ ಬಿಡ್ತದೋ 2.5 ವರ್ಷ ಆದಮೇಲೆ ಸ್ವಾಭಾವಿಕವಾಗಿ ಕೆಲವು ಪಕ್ಷದಲ್ಲಿ ಆಂತರಿಕವಾಗಿರ್ತಕ್ಕಂಥ ಕೆಲವು ಬದಲಾವಣೆಗಳಿರ್ತದೆ. ಅದನ್ನು ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಾ ಇರ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಶಿವಕುಮಾರ್ ಆಗಲಿ, ಸಿದ್ದರಾಮಯ್ಯನವರಾಗಲಿ, ಎಲ್ಲರೂ ಸೇರಿ ಇದು ತಾಯಿ ಸಮಾನವಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಏನು ನಿರ್ಣಯ ಮಾಡ್ತಾರೆ, ನಿರ್ಣಯದಂತೆ ನಾವು ಬಹಳಷ್ಟು ಶಾಸಕರು ದೆಹಲಿ ಕೂಡ ಹೋಗಿದ್ದಾರೆ. ಡಿ.ಕೆ. ಶಿವಕುಮಾರ್ನ ಮಂತ್ರಿ ಮಾಡಬೇಕು ಅಂತ ಮುಖ್ಯಮಂತ್ರಿ ಊಟ ಮಾಡೋಕ್ಕೂ ಹೋಗಿರ್ತಾರೆ. ಅವಾಗ